ಸರ್, ಎತ್ತೂರು ವಿಜಯ್ ಕುಮಾರ್ ಅಂತೇಳಿ ವಿಶ್ವ ಹಿಂದೂ ಪರಿಷತ್ತು ಮಾಜಿ ಜಿಲ್ಲಾಧ್ಯಕ್ಷ. ಬಟ್ ನಾನು ಇವತ್ತಿನ ಈ ಪ್ರಾರ್ಥನೆ, ಈ ಮಸೀದಿ ಓಪನಿಗೆ ಬಂದಿರೋದು ನನಗೆ ತುಂಬಾ ಖುಷಿ ಆಯ್ತು. ಈ ಪ್ರಾರ್ಥನೆ ನೋಡಿ ನಾವು ಯಾವುದ್ರಲ್ಲೂ ಏನು ವಿಭಿನ್ನತೆ ಇಲ್ಲ, ಈ ಎಲ್ಲ ಏಕತೆನೇ ಇದೆ. ನಮ್ಮ ಒಂದು ಹಿಂದೂ ಸಂಸ್ಕೃತಿಲಿ ಏನು ಪ್ರಾರ್ಥನೆ ಮಾಡ್ತೀವಿ ಅದೇ ರೀತಿ ಈ ಸಂಸ್ಕೃತಿಲೂ ಪ್ರಾರ್ಥನೆ ಇದೆ. ದೇವರ ನಾಮ ಹಲವು ಇರ್ಬೋದು, ದೇವರು ಒಬ್ಬನೇ. ಹಾಗಾಗಿ ಅವರವರ ಭಾವನೆಗೆ ತಕ್ಕಂತೆ ಅವರವರ ಪೂಜೆ ಪುರಸ್ಕಾರಗಳು ನಡೀತವೆ. ಎಲ್ಲರಲ್ಲೂ ಭಕ್ತಿ ಭಾವ ಒಂದೇ ಇದೆ ಅನ್ನೋದು ನನಗೆ ಇಲ್ಲಿ ಬಂದಾಗ ಅರ್ಥ ಆಯ್ತು. ಆದ್ರೆ ಈ ದೇಶಾದ್ಯಂತ ಈ ಒಂದು ಬೇರೆ ಬೇರೆ ವಿಭಿನ್ನ ರೀತಿಯಲ್ಲಿ ಬಿಂಬಿಸ್ತಾ ಇರೋದು ನೋಡ್ತಾ ಇದ್ದಾಗ, ಈ ರೀತಿ ನಮ್ಮ ಸಕಲೇಶಪುರದಲ್ಲಿ ಒಂದು ಏಕತಾ ಮನೋಭಾವನೆ, ಎಲ್ಲರೂ ಇವತ್ತು ಒಂದು ಮಿಲನ ಆಗಿರೋದು, ಎಲ್ಲರೂ ಒಂದು ಒಟ್ಟಿಗೆ ಸೇರಿ ಒಂದು ಮಸೀದಿನ ಓಪನ್ ಮಾಡ್ತಾ ಇರೋದು ತುಂಬಾ ಸಂತೋಷ ತಂದಿದೆ. ಅದೇ ರೀತಿ ಸಕಲೇಶಪುರದ ಎಲ್ಲ ಮುಸಲ್ಮಾನ್ ಬಾಂಧವರು ನಮ್ಮ ಒಂದು ಜಾತ್ರೆ, ಸುಗ್ಗಿ ಇಂಥದ್ರಲ್ಲೂ ಕೂಡ ಒಂದು ಶರಬತ್ತು ಈ ತರ ಎಲ್ಲ ಹಂಚಿ ಎಲ್ಲರೂ ನಾವೆಲ್ಲ ಭಾರತೀಯರು, ನಾವೆಲ್ಲ ಭಾರತ ಮಾತೆ ರಕ್ಷಕರು ಅನ್ನೋದನ್ನು ತೋರಿಸ್ತಾ ಇರೋದು ತುಂಬಾ ಖುಷಿ ತಂದುಕೊಟ್ಟಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ನಿಮ್ಮ ಹಬ್ಬ ಹರಿದಿನಗಳಿರ್ಬೋದು, ನಮ್ಮ ಹಬ್ಬ ಹರಿದಿನಗಳಿರ್ಬೋದು, ಎಲ್ಲದರಲ್ಲೂ ಒಗ್ಗಟ್ಟಿಂದ ಇದ್ದು ಇಡೀ ದೇಶಕ್ಕೆ ನಮ್ಮ ಸಕಲೇಶಪುರ ಒಂದು ಮಾದರಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ. BHP ಆಗಲಿ, ಬಜರಂಗ ದಳ ಆಗಲಿ ಮುಸ್ಲಿಂ ವಿರೋಧಿ ಎಂದು ಮಾತುಗಳು ಕೇಳಿಬರ್ತವೆ. ಈ ಬಗ್ಗೆ VHP ಬಜರಂಗ ದಳ ಮುಸ್ಲಿಂ ವಿರೋಧಿಗಳಲ್ಲ, ಮತ್ತೆ ಮುಸ್ಲಿಮರು VHP ಬಜರಂಗ ದಳದ ವಿರೋಧಿಗಳು ಅಲ್ಲ. ಆದ್ರೆ ಏನಾಗಿದೆ ಅಂತಂದ್ರೆ ಅಲ್ಲಿ ಮಧ್ಯವರ್ತಿಗಳಿದ್ದಾರೆ. ಆ ಮಧ್ಯವರ್ತಿಗಳು ಅಲ್ಲಿ ವಿರೋಧತನ ತಂದಿಡ್ತಿದ್ದಾರೆ. ಅಷ್ಟು ಬಿಟ್ರೆ VHP ಬಜರಂಗ ದಳದಲ್ಲೂ ಕೂಡ ಪ್ರಾರ್ಥನೆ, ಪ್ರವಚನ ಇದು ಇದೆ. ಅದೇ ರೀತಿ ಈಗ ನಾನು ಒಳಗಡೆ ನೋಡಿದಾಗ ನನಗೆ ಅನಿಸ್ತು, ಇಲ್ಲೂ ಕೂಡ ಎಲ್ಲ ನಮ್ಮ RSS, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳದ ಏನು ಶಿಸ್ತು ಇದೆ ಅದಕ್ಕೆ ಇನ್ನೇನು ಸರಿಸಮಾನವಾಗಿ ಇಲ್ಲೂ ಕೂಡ ಎಲ್ಲ ಶಿಸ್ತು, ಸಮನ್ವಯತೆ ಎಲ್ಲ ಇದೆ. ನನಗೆ ತುಂಬಾ ಖುಷಿ ತಂದುಕೊಟ್ಟಿದೆ ನೋಡಿ. ಇದೇ ರೀತಿ ನಮ್ಮ ಸಕಲೇಶಪುರದಲ್ಲಿ ಎಲ್ಲರೂ ಮುಸಲ್ಮಾನರಿರ್ಬೋದು, ಹಿಂದೂಗಳಿರ್ಬೋದು, ಕ್ರೈಸ್ತರಿರ್ಬೋದು, ಎಲ್ಲರೂ ಒಟ್ಟಿಗೆ ಸೇರಿ ಸಮಾನತೆಯನ್ನ ತೋರಿಸಿ ಇಡೀ ದೇಶಕ್ಕೆ ಮಾದರಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ. ನಂದ ಸತ್ಯನಾರಾಯಣ ಗುಪ್ತಾ ಅಂತ, ಇಲ್ಲಿ RSS ಕಾರ್ಯಕರ್ತ, ಸಕಲೇಶಪುರದ ವಾಸಿ. ನಾನು ಎಲ್ಲರಿಗೂ ಮೊದಲನೇದಾಗಿ ವಂದನೆಗಳು. ಯಾಕೆಂದರೆ ಇಷ್ಟೊಂದು ಒಳ್ಳೆ ಮಸೀದಿ ಕಟ್ಟಿದ್ದೀರಾ. ನಾವು ನಮ್ಮ ದೇವಸ್ಥಾನ ಅನ್ಕೋತೀವಿ, ನೀವು ನಿಮ್ಮ ಮಸೀದಿ ಅನ್ಕೋತೀರಾ. ಇದೇ ರೀತಿ ಪರಸ್ಪರ ನಮ್ಮೆಲ್ಲ ಕರೆದು, ಊರಿನವ್ರನ್ನೆಲ್ಲ ಕರೆದು ಒಂದು ಕಾರ್ಯಕ್ರಮನ ಮಾಡಿ ಒಂದು ಸೌಹಾರ್ದತೆ ಬಗ್ಗೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಾ. ಇದೇ ಸೌಹಾರ್ದತೆಯನ್ನು ಯಾವಾಗಲೂ ನಮ್ಮ ದೇಶದಲ್ಲಿ ಇಟ್ಕೊಂಡ್ರೆ ಈ ಎಲ್ಲ ಸಣ್ಣ ಪುಟ್ಟ ಘಟನೆಗಳಾಗೋದೇ ಇಲ್ಲ. ಆ ಸೌಹಾರ್ದತೆಗಳಿರ್ಬೇಕಾದ್ರೆ ನಾವೆಲ್ಲರೂ ಚೆನ್ನಾಗಿದ್ದರೆ, ಈ ಪರಸ್ಪರನ ಗೌರವಿಸಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಈ ರೀತಿ ಇರಲಿ ಅಂತ ಹೇಳಿದ್ದೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಮಸೀದಿಗೆ ನಾನು ಎಂದೆಂದು ಬಂದಿರಲಿಲ್ಲ, ಇದೇ ಮೊದಲನೇ ಸರಿ ಬಂದಿರೋದು. ಅಂದರೆ ಅವಕಾಶ ಬಂದಿರಲಿಲ್ಲ, ಕರೆದೇ ಇರಲಿಲ್ಲ. ಇವತ್ತು ಬಂದಿರಲಿಲ್ಲ. ಹೌದು. ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದೆ. ಒಂದು ಪ್ರೇಕ್ಷಣೀಯ ಸ್ಥಳವೂ ಹೌದು, ಒಂದು ಉತ್ತಮ ಜಾಗನೂ ಇದೆ. ಒಂದು ವಿಶೇಷವಾಗಿ ಅನ್ನಿಸ್ತು. ನಾನು ಬರೀ ಫೋಟೋಗಳಲ್ಲಿ ನೋಡಿದ್ದೆ, ಮೊಬೈಲ್ಗಳಲ್ಲಿ ನೋಡಿದ್ದೆ, ಒಳಗೆ ಬಂದು ನೋಡಿರಲಿಲ್ಲ. ನಿಮ್ಮ ನಮಾಜನ್ನು ಕೂಡ ನೋಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು, ಅದಕ್ಕೂ ಸಂತೋಷ ಆಯಿತು. ಶಾಂತವಾಗಿ ಸುಮಾರು 500 ಜನದಷ್ಟು ಕೂತ್ಕೊಂಡು ಒಂದು ನಮಾಜಲ್ಲಿ ವ್ಯವಸ್ಥೆ ಶಿಸ್ತುಬದ್ಧವಾಗಿ ಮಾಡಿದ್ದೀರಾ. ತುಂಬ ಸಂತೋಷ ಆಯಿತು. ಒಂದು ಸುಂದರವಾದ ಮಸೀದಿಯಾಗಿ ಎಲ್ಲರಿಗೂ ಭಾರಿ ಸಂತೋಷ ಆಯಿತು, ನೋಡಿ ಆನಂದ ಆಯಿತು. ಈ ಊರಿಗೊಂದು ಬೇಕಾಯಿತು. ನಮ್ಮ ಹಾಸನ ಡಿಸ್ಟಿಕ್ಕಿಗೆ ಇದೊಂದು ತುಂಬ ಸುಂದರವಾಗಿ ಕಾಣ್ತಿದೆ. ಭಾರಿ ಸಂತೋಷವಾಯಿತು, ಎಲ್ಲ ಖುಷಿ ಆಯಿತು. बहुत ही सुंदर बनाया है। मानवता के अधिकार से देखा जाए, इससे बड़ा कोई मानवता का अधिकार नहीं होगा। जो इतना सुंदर इन्होंने पूरे सकलेशपुर के जितने भी समुदाय के लोग हैं आकर के इतना सुंदर किया है, इसके लिए इसको उन लोगों पूरे सकलेशपुर वासियों को, पूरा सकलेशपुर समुदाय को बहुत बहुत धन्यवाद, जो इतना सुंदर बनाकर। और सभी प्रत्येक एक आदमी को, प्रत्येक एक कोई भी निम्नलिखित कोई भी वर्ग के हो, सभी वर्ग के आदमी को बुला करके इतना सुंदर किया है, उसके लिए इन लोग का कोई वर्णन नहीं किया जा सकता। बहुत वैसा भाईचारा होना चाहिए। जो ऐसा हमारे सकलेशपुर में किया है वो हम सोचते हैं कि हमारे पूरे प्रदेश में, पूरे संसार में, पूरे भारत में होना चाहिए। जय भारत की। ಮುಸ್ಲಿಂ ಬಾಂಧವರಿಗೆ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಖುಷಿ ಆಗ್ತಾ ಇದೆ. ಸಕಲೇಶಪುರದಲ್ಲಿ ಇಂಥ ಒಂದು ಮಹತ್ವವಾದಂಥ ಒಂದು ಮಸೀದಿ ನಿರ್ಮಾಣ ಮಾಡಿದ್ದು. ಹಿಂದೆ ಒಂದು ಸರಿ ನಾನು ಈ ಮಸೀದಿ ಬಂದಿದ್ದೆ.
ಅದು ಈ ಮಟ್ಟ ಇರಲಿಲ್ಲ. ಈಗಿನ ಮಾಡಿಸಿ ನೋಡಿ ಭಾರಿ ಖುಷಿ ಆಯಿತು. ಸಾಲದಕ್ಕೆ ಎಲ್ಲ ಹಿಂದೂಗಳನ್ನು ಕೂಡ ಆಹ್ವಾನ ಮಾಡಿರೋದ್ರಲ್ಲಿ ಇಲ್ಲಿ ನಾವು ಎಷ್ಟು ಒಮ್ಮತ ಇದ್ದೀವಿ ಅನ್ನೋದು ತೋರಿಸ್ಕೊಳ್ತದೆ. ಇದೇ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ಮುಂದೆ ಕೂಡ ಇದೇ ಥರ ಇರಲಿ, ಇನ್ನೂ ಬೆಳೀಲಿ, ಅವಕಾಶ ಇರಲಿ, ದೇವರು ನಿಮಗೆ ಆಶೀರ್ವಾದ ಮಾಡಲಿ, ಎಲ್ಲನೂ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಂಡು ನಾನು ಎಲ್ಲರಿಗೂ ನಮಸ್ಕಾರ ತಿಳಿಸ್ತೇನೆ. सकलेशपुर में एक जानिब जामिया मस्जिद का अजीम शान इफ्तिताह तो दूसरी तरफ हिंदू मुस्लिम सिख ईसाई आपस में है भाई भाई का मंजर। जी हां दोस्तों, ये मंजर आप देख रहे हैं, हिंदू मुस्लिम सिख ईसाई आपस में है भाई भाई। सकलेशपुर के मुसलमानों ने मस्जिद के दरवाजे सभी धर्म के लोगों के लिए खोल दिए हैं और पूरी दुनिया को ये पैगाम दिया कि मजहब नहीं सिखाता आपस में बैर रखना, हिंदी है हम वतन है हिंदू सिता हमारा। जामिया मस्जिद कमेटी की दावत पर कसीर तादाद में हिंदू भाई ईसाई भाई यहाँ आए। यहाँ तक कि आरएसएस, बीजेपी, वीएचपी, बजरंग दल के कार्यकर्ता को भी दावत दी गई और वो भी बड़ी तादाद में यहाँ आए। सबों ने मस्जिद को गौर से देखा, मस्जिद के अंदर होने वाली इबादतों को देखा, मस्जिद में हासिल होने वाले चैन सुकून को महसूस किया, अल्लाह ताला की तारीफ, बड़ाई, किबरियाई को सुना। जलवे तेरे निराले, दुनिया बनाने वाले, बस तू ही तू रहेगा, हम आने जाने वाले। अल्लाह ताला की बड़ाई, किबरियाई को सुनने के बाद यहाँ आने वाले हिंदू भाइयों ने कहा कि यहाँ आने वाले कई हिंदू और ईसाई भाइयों ने कहा कि उन्हें पहली मर्तबा मस्जिद के अंदर आने का मौका मिला, मस्जिद की इबादतों को देखने का मौका मिला। मस्जिद में कदम रखते ही उन्हें एक अजब एहसास महसूस हो रहा था। इस मौके पर अकबर अली उर्पी साहब ने कन्नड़ जबान में तकरीर करते हुए मस्जिद किसे कहते हैं, अजान, वजू, नमाज, दुआ, इस तरह तमाम तफसीलात बिरादरान वतन को फराहम की। दोस्तों, सकलेशपुर में 120 साल पुरानी जामिया मस्जिद को शहीद करके नई मस्जिद, वसी व अरीज मस्जिद, इंतहाई आलीशान व खूबसूरत मस्जिद तामीर की गई है। कई हिंदू भाइयों ने कहा कि सकलेशपुर में गोया ताजमहल तामीर किया गया है, कुतुब मीनार तामीर किया गया है। दोस्तों, सकलेशपुर में हिंदू और मुसलमान सदियों से मिलजुल कर रहते हुए आए हैं, एक दूसरे के त्योहारों में शामिल होते हुए आए हैं, एक दूसरे के दुख दर्द में, खुशी में, जश्न में शामिल होते हुए आ रहे हैं और आज यही खुशनुमा मंजर यहाँ देखने को मिला। 120 साल पुरानी जामिया मस्जिद की जगह नई जामिया मस्जिद तामीर की गई है। सब ने मिलकर, मानो पूरे सकलेशपुर ने मिलकर खुशियां मनाई हैं। तो चलिए मस्जिद को देखने के बाद हिंदू भाइयों के, ईसाई भाइयों के क्या तासुरात हैं, क्या एहसासात हैं। जनूबी हिंद न्यूज़ रिपोर्ट। سمع الله لمن حمده الله أكبر الله أكبر الله أكبر
ಯಾಕಂದ್ರೆ